ಕನಕಪುರ ತಾಲೂಕಿನ ಕೊಳ್ಳಗೊಂಡನಹಳ್ಳಿ ಗ್ರಾಮದಲ್ಲಿ ಮಾರಮ್ಮದೇವಿಯ ಪುನರ್ ಪ್ರತಿಷ್ಠಾಪನೆಯ ನಂತರ 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮವು ಗ್ರಾಮಸ್ಥರ ನೇತೃತ್ವದಲ್ಲಿ ನೆರವೇರಿತು. ಕೊಳ್ಳಗೊಂಡನಹಳ್ಳಿ ಗ್ರಾಮದಲ್ಲಿ ನೆಲೆ ನಿಂತಿರುವ ಪುರಾತನ ದೇವಾಲಯವಾದ ಮಾರಮ್ಮನವರ ದೇವಿಯ ನೂತನ ಆಲಯವು ನಿರ್ಮಾಣ ಮಾಡಿ 48 ದಿನಗಳು ಕಳೆದ ನಂತರ ಗ್ರಾಮಸ್ಥರು ಒಟ್ಟುಗೂಡಿ ಮಂಡಲ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದ ಅಂಗವಾಗಿ ಅಮ್ಮನವರಿಗೆ ಪ್ರಾತಃ ಕಾಲದಲ್ಲಿ ಪಂಚಾಮೃತಾಭಿಷೇಕವನ್ನು ಮಾಡಿದ್ದು, ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಆಗಮಿಕರ ತಂಡವು ಗಣಪತಿ ಹೋಮ, ನವಗ್ರಹ ಹೋಮವನ್ನು ಮಾಡಿ ಪೂರ್ಣಕುಂಭ ಕಳಶದೊಂದಿಗೆ ಪೂಜಾ ಕಾರ್ಯಕ್ರಮವನ್ನು ಮಾಡಿದರು. ಹೋಮಗಳ ಪೂರ್ಣಾಹುತಿಯ ನಂತರ ಅಮ್ಮನವರಿಗೆ ಪೂರ್ಣಕುಂಭ ಕಳಶದ ಅಭಿಷೇಕವನ್ನು ಮಾಡಲಾಯಿತು. ಹಾಗೆಯೇ ಮಹಾಮಂಗಳಾರತಿಯ ನಂತರ ತೀರ್ಥ ಪ್ರಸಾದವನ್ನು ನೀಡಲಾಯಿತು. ಕೊಳ್ಳಗೊಂಡನಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರು ಮಾತ್ರವಲ್ಲದೆ ಪಕ್ಕದ ಗಡಿ ರಾಜ್ಯವಾದ ತಮಿಳುನಾಡಿನ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಸಾವಿರಾರು ಮಾರಮ್ಮನವರ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಅಮ್ಮನವರ ದರ್ಶನ ಪಡೆದರು. ಹಾಗೆಯೇ ಭಕ್ತಾದಿಗಳೆಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮದ ದೇವತೆಗಳಾದ ಅಯ್ಯಪ್ಪ ಸ್ವಾಮಿ, ರಾಮದೇವರು, ಪಟ್ಟಪ್ಪ ದೇವರು, ಕಂಚಿ ಕಾಮಾಕ್ಷಿ, ಶನಿದೇವರು, ಮಹಾದೇವೇಶ್ವರ, ಓಂ ಶಕ್ತಿ ಒಳಗೊಂಡಂತೆ ಎಲ್ಲ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗ್ರಾಮದ ಮುಖಂಡರಾದ ಕೆಎನ್ ನಾಗರಾಜು, ಕೆಎಂ ರವೀಶ್, ಕೆಆರ್ ಮುತ್ತುಶೆಟ್ಟಿ, ಕೆಎಂ ಮುನಿರಾಜು, ಕೆಎಂ ಶಿವರಾಜು, ಜೆ ಮಹಾದೇವ್, ಕೆಸಿ ಶಿವರಾಮು, ಪಾಪಣ್ಣ, ಪಿಡಿಒ ಮಹಾದೇವ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ತನುಮನವನ್ನು ಅಮ್ಮನವರ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಂಡರು. ಸಾಯಂಕಾಲದ ಅಡ್ರೆಸ್ ಇಲ್ಲ ಹೌದಾ ಇವರು ದೇವಸ್ಥಾನ ಬರಲ್ಲ ಒಬ್ರು ಯಾಕೆ ಯಾರ ಮಾಡಲಿ ಈಗ ಹೋಮ ಬಂದರು ಮಾದೇವ ಆ ಕಡೆ ಬನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚಾಶತ್ ಸಪ್ತ ಅಷ್ಟೋ ನವ ದಶ ಏಕಾದಶ ಓಂ ಸಪ್ತತಿ ಅಗ್ನೇ ಸಮಿಧ ಸಪ್ತದಿಕ್ಪಾ ಸಪ್ತಹೃದಯ ಸಪ್ತಧಾತ್ರ್ಯಾಣಿ ಸಪ್ತಹೋತ್ರ ಸಪ್ತಧಾತ್ಮಾ ಇದಂತೆ ಸಪ್ತಯೋ ನೀರಾವಣ ಸ್ವಾಮೃತೇನ ಸ್ವಾಹ ಸಮೂಢಾಶ್ರಮಾರ್ಥೇ ಸ್ವಾಹ. ಜಾಸ್ತಿ ಆಯ್ತು ನಿಮಗೆ.
ಬಿಸಿಲು ಜಾಸ್ತಿ. ಅಮೃತಂ ಹರಣಂ ಲಾಭಂ ಅಮೃತಂ ಹರಣಂ ವಿಭಂ ಸರ್ವಶಾಸ್ತ್ರ ಪ್ರವಕ್ತಾರಂ ವಂದೇ ವೈಕುಂಠ ನಾರಾಯಣಂ ಪ್ರಭುಂ ಅಸ್ಮಿನ್ ದಿನೇ ಆದರಿತಃ ಮಂಡಲ ಕುಂಭಾಭಿಷೇಕಂ ಪೂಜಾಂ ಸಂದರ್ಭೆ ದುರ್ಗಾಂ ಹೋಮೇ ಕರ್ಮಣಿ ಸಕಲ ದೇವತಾ ಹೋಮೇ ಕರ್ಮಣಿ ಸಕಲ ದೇವತಾ ತೃಪ್ತ್ಯರ್ಥಂ ಪೂರ್ಣಾಹುತಿಂ ಆಚರಿಷ್ಯೆ ಇತಿ ಸಂಕಲ್ಪ್ಯ यस्मै करोति ब्राह्मणस्पदं राजन् पारयामहे स्वाहा ॐ पूर्णाहुतिमुत्तमान् जहाति सर्वं वै पूर्णाहुतिः सर्वमेवाप्नोति अतो धियं वै पूर्णाहुतिः अस्यामेव प्रतिष्ठते स्वाहा ॐ श्रीवादस्तने देवता दुःखन्तमे मित्रन्तमे वयन्तमे सुमन्तमे शयनन्तमे सोदातमे सहना भवतु सह वीर्यङ्करवावहै ॐ शान्ति 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 जय जय पादारविन्दयोः पाद्यं पाठ्यं समर्पयामि हस्तयोः अर्घ्यमर्घ्यं समर्पयामि तैः आगमने माधवने समर्पयामि स्नानात् आगमने माधवने समर्पयामि वक्राद्यनन्तरणार्धशरीरार्थे मुदुर्नाथे शिदुर्नाथे धूमाकृताय समर्पयामि रुद्राभमोदिन्दोरयुजुराय समर्पयामि रुद्रभूमने यजते ब्रह्मवादिनो वदन्ते अध्वर्यस्यात् यज्ञान्तसंगे ताद्वाद्वरिविरयज्ञान्तसंगे देवाघातपिताघातं भिद्वाघातविलहस्याः यतदेव यज्ञान्तसंगे तमेनं प्रतिष्ठापयति प्रतिष्ठति प्रजया बहुवियजमानः भक्तिना
मधि प्रजां मयि यज्ञभेदो दधातु मधुमे मधि प्रजा मदीन्द्रविन्द्रियं दधातु मधुमे मधि प्रजा मधिभोर्योऽभ्याजो दधातु शङ्खचक्रधरं देवं किरीटादिविभूषितम् अग्निमयबलमध्यस्थं ध्यायेत्यज्ञमदिं हरिम् ಹೌದಾ ಊಟ ಮಾಡ್ಕೊಂಡು ನೆಮ್ಮದಿ ಒಳ್ಳೆ ಆರೋಗ್ಯವನ್ನು ಕೊಡುವಂತಹ ಭಗವಂತ ಯಜ್ಞದೇವರಲ್ಲಿ ಪ್ರಾರ್ಥನೆ ಸೇರಿಸಿಕೊಳ್ಳುವುದರಿಂದ ಆ ಭಗವಂತ ದಿನಾಪತಿ ಫಲವನ್ನು ಕೊಡ್ತಾನೆ. ಆದ್ದರಿಂದ ಎಲ್ಲರೂ ಕೂಡ ನಿಂತಲ್ಲಿ 3 ಕಾಲನ್ನು ಜೋಡಿಸಿ ಕಡವನ್ನು ಜೋಡಿಸಿ ನಾವು ಹೇಳ್ಕೊಡ್ತಕ್ಕಂಥ ಶ್ಲೋಕವನ್ನ ಎಲ್ಲರೂ ಕೂಡ ಹೇಳ್ತಾ ಬನ್ನಿ. ಹರಿ ಓಂ ಸ್ವಸ್ತಿ ಸದ್ಭಾಂ ಮೇಧಾಂ ಯಶಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೀಜಂಬಲಂ ಆಯುಷ್ಯಂ ವೇದ ಆರೋಗ್ಯಂ ಅವ್ಯವಾಹನ ಶ್ರೀಜಂ ದೇಹಿ ಮೇ ಅವ್ಯವಾಹನ ನಮಸ್ತೆ ಪತ್ಯಾಯ ನಮಸ್ತೆ ದಕ್ಷಿಣಾಗ್ನಜೇ ನಮಃ ಮಹನೀಯಾಯ ಯಜ್ಞೇಶ್ವರಾಯ ನಮೋ ನಮಃ. ಯಾವ ಅಗ್ನಿಯು ತೇಜಸ್ಸನ್ನು ವರ್ಚಸ್ಸನ್ನು ಯಶಸ್ಸನ್ನು ಕಾಂತಿಯನ್ನು ಹೊಂದಿದರು ಅಂತಹ ಅಗ್ನಿಯಲ್ಲಿ ನಮಗೂ ನಮ್ಮ ಕುಟುಂಬದ ಎಲ್ಲ ವರ್ಗದವರಿಗೂ ಕ್ಷೇಮವನ್ನು ಧೈರ್ಯವನ್ನು ವೀರ್ಯವನ್ನು ವಿಜಯವನ್ನು ಅಭಯವನ್ನು ಆನಂದವನ್ನು ಕೊಡಲೆಂದು ಈ ದಿನ ನಾವೆಲ್ಲರೂ ವಿಘ್ನೇಶ್ವರನ ಬಳಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಸರ್ವಂ ಶ್ರೀ ಕೃಷ್ಣಾರ್ಪಣಂ ನಮಸ್ತು. ಎಲ್ಲರೂ ಕೂಡ ನಿಂತಲ್ಲಿ 3 ಪ್ರದಕ್ಷಿಣೆ ಮಾಡಿ ಬೆನ್ನ ಓಮತ್ತು ಮೇಲೆ ಹಾಕಿ ಭೂಮಿಯನ್ನು ನಮಸ್ಕಾರ ಮಾಡಿಕೊಳ್ಳಿ. ಓಂ ಯಾನಿ ಕಾನಿಗ ಪಾಪಾನಿ ಜನ್ಮಾಂತರ Thank you.
शेख सैद वाले ಗ್ರಾಮದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಗ್ರಾಮ ವಿದ್ಯಾರ್ಥಿಗಳು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಬಂದು ಸಹಕರಿಸಿದ್ದಾರೆ ಮತ್ತು ಈ ಗ್ರಾಮದಲ್ಲಿ ಮಾರಮ್ಮ ದೇವಿಯ 48ನೇ ದಿವಸದ ಅದ್ದೂರಿಯ ಕಾರ್ಯಕ್ರಮಕ್ಕೆ ಎಲ್ಲ ಜನಾಂಗದವರು ನಮಗೆ ಸಹಕಾರ ಕೊಟ್ಟು ಮತ್ತು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದಂಥ ನಾಗೇಂದ್ರ ಅವರು ಮತ್ತು ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟು ಬಹಳ ಅದ್ದೂರಿಯಾಗಿ ಮಾಡಬೇಕೆಂದು ಎಲ್ಲರೂ ಕೋರಿ ಈ ಮಾರಮ್ಮ ದೇವಿಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಶ್ರೀ ಚನ್ನಕೇಶವ ವೇದ ಸಂಸ್ಥೆಯ ವತಿಯಿಂದ ಅದ್ದೂರಿಯ ಕಾರ್ಯಕ್ರಮವನ್ನು ನಡೆಸಿಕೊಂಡಿದೆ. 3-5 ತಿಂಗಳು ವರ್ಷದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾನು 57 ಡೇಟ್ ಆಫ್ ಬರ್ತು 63ರಲ್ಲಿ ಶಾಲೆಗೆ ಬಂದಾಗ ಇದು ಶಾಲಾ ಸಂಸ್ಥೆ ಚಿಕ್ಕ ಒಂದು ಶೆಡ್ಡಿನ ಥರ ಇತ್ತು. ಈ ಶೆಡ್ಡಿನ ತದನಂತರ ಮಾರಮ್ಮ ದೇವಾಲಯ ಮಾಡಿ ದೇವಾಲಯನ ಭಾಳ ಬೇಡಿಕೆ ಇತ್ತು ಈ ಗ್ರಾಮಸ್ಥರು. ಹೆಚ್ಚಿನ ಚಾವಣಿ ಹಾಕ್ಬಿಟ್ರು ಕೆಲವಾರು ಜನ. ಚಾವಣಿ ಹಾಕೋದು ಸ್ವಲ್ಪ ಮುಂಭಾಗದಲ್ಲಿ ಬೋರ್ಡ್ ಹಾಕ್ಬಿಟ್ಟು ಗ್ರಾಮಸ್ಥರು ಒಪ್ಪಿಗೆ ಎಲ್ಲ ಗ್ರಾಮಸ್ಥರು ಸಹಕರಿಸಿ ಕಡು ಮನ ಧನ ಎಲ್ಲರನ್ನು ಅರ್ಪಿಸಿ ಈ ದೇವಾಲಯನ ಈ ಮಟ್ಟಕ್ಕೆ ತಂದಿದ್ದೀವಿ. ಮುಂದಕ್ಕೆ ಈ ಗ್ರಾಮದ ಯಜಮಾನ ಮುಖಂಡರುಗಳು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ನಮಗೆ. ಶ್ರೀ ಮಾರಮ್ಮ ದೇವಿಯ ಮಂಡಲಾಭಿಷೇಕದ ಅಂಗವಾಗಿ ಪ್ರಾತಃ ಕಾಲ 7:30ಕ್ಕೆ ಮಹಾಗಣಪತಿ ಪೂಜೆ ಪುಣ್ಯಾಹ ವಾಚನವಾಗಿ ಸಮಸ್ತ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಹಾಸಂಕಲ್ಪವಾಗಿ ಗಣಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ, ಮಹಾಮೃತ್ಯುಂಜಯ ಹೋಮ ಮತ್ತು ಮಾರಮ್ಮ ದೇವಿಯ ಮೂಲಮಂತ್ರ ಹೋಮಗಳಿಂದ ಮಧ್ಯಾಹ್ನ 1:00ವರೆಗೆ ಮಹಾಪೂರ್ಣಾವತಿ ಮಹಾಕುಂಭಾಭಿಷೇಕ ಆಗಿ ಈ ದಿವ್ಯವಾದ ಸಂದರ್ಭದಲ್ಲಿ ಸಮಸ್ತ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ಸಮಸ್ತ ಭಕ್ತ ಮಹಾಜನರು ಸೇರಿ ತಾಯಿಯ ಮಹಾ ಉತ್ಸವದಲ್ಲಿ ಭಾಗಿಯಾಗಿ ಆನಂದಪಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಒಳಿತನ ಉಂಟು ಮಾಡುವಂಥ ಜಗನ್ಮಾತೆ ಎಲ್ಲರಿಗೂ ಮಂಗಳ ಉಂಟು ಮಾಡಲಿ ಅಂತೇಳಿ ನಾವು ಚನ್ನಕೇಶವ ವೇದ ಗುರುಕುಲದ ಗುರುಗಳಾದ ನಾರಾಯಣಾಚಾರ್ಯರು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಹರೇ ರಾಮ.
ನಮ್ಮ ಗ್ರಾಮದ ಮಾರಮ್ಮ ದೇವಿ 48 ದಿನದ ಪೂಜೆ. ಆದರೆ ಈ ಪೂಜೆ ಎಷ್ಟೊಂದು ಸಂಭ್ರಮವಾಗಿ ನಡೀಬೇಕು ಅಂದರೆ ನಮ್ಮ ಹುಲಿಯೂರು ದುರ್ಗದ ಆಶ್ರಮದ ಸ್ವಾಮೀಜಿಗಳು, ನಾರಾಯಣ ಸ್ವಾಮೀಜಿಗಳು ಕೊಡೋಗಿದೆ. ಅವರ ಆಶೀರ್ವಾದದಿಂದ ಇಲ್ಲಿ ಆ ತಾಯಿಗೆ ಒಳ್ಳೆ ಚೆನ್ನಾಗಿ ಪೂಜೆ ವಿಜೃಂಭಣೆಗೆ ಒಂದೇ ಒಂದು ತಗರಲ್ಲ ಗಲಾಟೆ ಇಲ್ಲ, ಚೆನ್ನಾಗಿ ಇವತ್ತು ಭಾಳ ಆನಂದವಾಗಿ ಸಂತೋಷವಾಗಿ ಈ ಪೂರ್ವಿಕರ ಕಾಲದಿಂದ ಈ ಮಾರಮ್ಮ ದೇವಿಯ ದೇವಸ್ಥಾನ ನೆಲೆಗೊಂಡು ಚಿಕ್ಕದಾಗಿಂದ ಈ ಮಟ್ಟಕ್ಕೆ ಇವತ್ತು ಬಂದಿದೆ. ಬಂದರೂ ಕೂಡ ಒಂದೇ ಒಂದು ಕಡ್ಡಿ ಚಪ್ಪಲಿಲ್ಲ, ಆ ತಾಯಿಯ ಒಂದು ಶಕ್ತಿ ಆಶೀರ್ವಾದದಿಂದ ಚೆನ್ನಾಗಿ ನಡ್ಕೊಂಡು ಇನ್ನು ಮುಂದಕ್ಕೆ ಹಿಂಗೆ ಚೆನ್ನಾಗಿ ಪಾಪ ತಾಪಗಳೆಲ್ಲ ಕಡಿಮೆಯಾಗಿ ಒಳ್ಳೆ ಚೆನ್ನಾಗಿ ಆ ತಾಯಿ ನಡೆಸ್ಕೊಂಡು ಹೋಗ್ತಾಳೆ ಅಂತ ನಮಗೊಂದು ಭರವಸೆ ಇದೆ, ಧೈರ್ಯ ಇದೆ, ಶಕ್ತಿ ಇದೆ. ಆ ತಾಯಿನ ನಾವು ಇನ್ನೂ ಚೆನ್ನಾಗಿ ನಮ್ಮ ಕೈಲಾದಷ್ಟು ಸೇವೆ ಮಾಡ್ಕೊಂಡು ಹೋಗ್ತೀವಿ. ಗೋಂಡಳ್ಳಿ ಗ್ರಾಮದಲ್ಲಿ ಮಾರಮ್ಮ ದೇವಸ್ಥಾನವನ್ನು ನೂತನವಾಗಿ ನಿರ್ಮಿಸಿ ಉದ್ಘಾಟನೆ ಮಾಡಿ ಈಗ 48 ದಿನಗಳ ಒಂದು ಹೋಮ ನಡೆದ ಮೇಲೆ ಪೂಜೆ ಕಾರ್ಯಕ್ರಮಗಳು ಯಾವುದೇ ಅಡೆತಡೆ ಇಲ್ಲದೆ ನಡೆದಿದೆ. ಮಾರಮ್ಮ ತಾಯಿ ಶಕ್ತಿ ಸ್ವರೂಪಿಣಿ ಗ್ರಾಮವನ್ನು ಹಲವಾರು ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದಾಗೂ ಸಹ ಗ್ರಾಮದವನ್ನು ರಕ್ಷಣೆ ಮಾಡಿಕೊಂಡು ಗ್ರಾಮದ ಎಲ್ಲರಲ್ಲೂ ಒಂದು ಶಾಂತಿ ಸಹಬಾಳ್ವೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಆ ಒಂದು ತಾಯಿಯ ಆಶೀರ್ವಾದ ಗ್ರಾಮದ ಎಲ್ಲರ ಮೇಲೂ ಸದಾಕಾಲ ಇರಬೇಕಾಗಿದೆ. ಆದ್ದರಿಂದ ತಾಯಿಯನ್ನು ಭಾಳ ವಿಜೃಂಭಣೆಯಿಂದ ಇವತ್ತಿನ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೀವಿ. ಈ ಗ್ರಾಮದಲ್ಲಿ ಈ ತಾಯಿ ನೆಲೆಸಿರೋದು, ಈ ಗ್ರಾಮವನ್ನು ಒಂದು ದೊಡ್ಡ ಗ್ರಾಮ ಇದು. ಎಲ್ಲೂ ಏನು ಒಂದು ವ್ಯಕ್ತಿಗಳಲ್ಲಿ ಅಸಾಮರಸ್ಯ ಮೂಡದಿದ್ದಂಗೆ ಹೊಂದಾಣಿಕೆ ಮೇಲೆ ಜೀವನವನ್ನು ಶಾಂತಿಯಿಂದ ನೆಲೆಸೋದಕ್ಕೆ ಹಾಗೂ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸುಖ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮಾಡಿಕೊಟ್ಟಿದ್ದಾರೆ. ಮತ್ತು ಗ್ರಾಮದಲ್ಲಿ ಇದೊಂದು ಮಾರಮ್ಮ ದೇವಸ್ಥಾನದ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರು ತಮ್ಮ ಶ್ರಮ ವಹಿಸಿ ಗ್ರಾಮಸ್ಥರನ್ನೆಲ್ಲ ಒಗ್ಗೂಡಿಸಿ ಹಲವಾರು ದಾನಿಗಳ ಶ್ರಮದಿಂದ ಇವತ್ತು ದೇವಾಲಯ ನಿರ್ಮಾಣ ಆಗಿದೆ. ಎಲ್ಲರಿಗೂ ಶುಭವಾಗಲಿ.